ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೆಸೆಟ್ ಕನ್ನಡ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ರ್ಯಾಂಕ್ ಲಿಸ್ಟನ್ನು ಪ್ರಿಪೇರ್ ಮಾಡಿ ಬಿಡಿ ಅಂತಂದೇಳಿ ಹಲವಾರು ಅಭ್ಯರ್ಥಿಗಳು ನನಗೆ ಕಮೆಂಟ್ ಮಾಡಿದ್ರಿ. ಅವರಿಗೋಸ್ಕರನೇ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಕೆಸೆಟ್ 2025ರ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ರ್ಯಾಂಕ್ ಲಿಸ್ಟನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡ್ರಿ. ನಾನು ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ನಿಮ್ಮ ರ್ಯಾಂಕ್ ಎಲ್ಲಿ ಬರುತ್ತೆ ಅಂತಂದೇಳಿ ನೀವೇ ನೋಡ್ಕೊಂಡ್ಬಿಡಿ. ಇಲ್ಲಿ ನೋಡ್ತಾ ಇರ್ಬೋದು, ಅಭಿಷೇಕ್ ಎಂ ಅಂತಂದೇಳಿ ಇವರು ನಂಬರ್ 1 ರ್ಯಾಂಕಲ್ಲಿ ಇರುವಂತಹ ಅಭ್ಯರ್ಥಿಯಾಗಿದ್ದಾರೆ. ಓಕೆನಾ. ಕನ್ನಡ ಸಬ್ಜೆಕ್ಟಲ್ಲಿ 224 ಮಾರ್ಕ್ಸು ಹೈಯೆಸ್ಟ್ ಬಂದಿರುವಂಥದ್ದು. ಅದು ಯಾರಿಗೆ? ಅಭಿಷೇಕ್ ಎಂ ಅಂತಂದೇಳಿ ಅವರು ನಂಬರ್ 1 ರ್ಯಾಂಕ್ ಬಂದಿರುವಂಥದ್ದು. ನೆಕ್ಸ್ಟ್ ಆಶಾರಾಣಿ ಎಸ್ ಅಂತಂದೇಳಿ ನಂಬರ್ 2 ರ್ಯಾಂಕ್ ಬಂದಿರುವಂಥದ್ದು. ಅದೇ ರೀತಿಯಾಗಿ ಕೆಂಪಮ್ಮ ಬಿ ಅಂತಂದೇಳಿ ನಂಬರ್ 3 ರ್ಯಾಂಕ್ ಬಂದಿರುವಂಥದ್ದು. ಅದೇ ರೀತಿಯಾಗಿ ಭವ್ಯ ಬಿ, ಪೂಜಾರಿ, ಮಲ್ಲಿಕಾರ್ಜುನ್ ಅಂತಂದೇಳಿ ಇವರಿಬ್ಬರು ಕೂಡ 4ನೇ ರ್ಯಾಂಕ್ ಅಂತ ಬಂದಿರುವಂಥದ್ದು. ಓಕೆನಾ. ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೀವು ನಿಮ್ಮ ರ್ಯಾಂಕನ್ನು ನೋಡ್ತಾ ಹೋಗಿ. ಹಾಗೆ ನಿಮ್ಮ ಅಪ್ಲಿಕೇಶನ್ ನಂಬರು, ಆಮೇಲೆ ಕ್ಯಾಂಡಿಡೇಟ್ ನೇಮು, ರಿಜಿಸ್ಟರ್ ನಂಬರು, ಪೇಪರ್ 1ಅಲ್ಲಿ ಎಷ್ಟು ತೆಗೆದಿದ್ದೀರಿ, ಪೇಪರ್ 2ಅಲ್ಲಿ ಎಷ್ಟು ತೆಗೆದಿದ್ದೀರಿ, ಎರಡು ಟೋಟಲ್ ಮಾಡಿದರೆ ಎಷ್ಟು ಬಂದಿದೆ, ನಿಮ್ಮ ರ್ಯಾಂಕ್ ಎಷ್ಟು ಬಂದಿದೆ ಅಂತಂದೇಳಿ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗ್ಬೋದು. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ. ಓಕೆನಾ. ನಿಧಾನಕ್ಕೆ ನೋಡ್ತಾ ಹೋಗ್ಬೋದು. ಬಟ್ ಇಲ್ಲಿ 106ಕ್ಕಿಂತ ಕಡಿಮೆ ಮಾರ್ಕ್ಸ್ ತೆಗೆದುಕೊಂಡಿರೋರ ಹೆಸರನ್ನು ನಾನು ತೆಗೆದುಕೊಂಡಿಲ್ಲ, ಯಾಕೆಂದರೆ ಅವರು ಫೇಲ್ ಅಂತಲೇ ಅರ್ಥ. ಓಕೆನಾ. 106 ಮಾರ್ಕ್ಸ್ಗಿಂತ ಕಡಿಮೆ ಯಾರು ತಗೊಂಡಿದ್ದಾರೋ ಅವರ ಹೆಸರನ್ನು ನಾನು ಈ ಒಂದು ಲೀಸ್ಟಲ್ಲಿ ತೋರಿಸ್ತಾ ಇಲ್ಲ. ಇದನ್ನು ನೀವು ಗಮನದಲ್ಲಿಟ್ಕೊಳ್ರಿ. ಹಲವಾರು ಅಭ್ಯರ್ಥಿಗಳು ಸೇಮ್ ರ್ಯಾಂಕನ್ನು ಹೊಂದಿದ್ದೀರಿ. ಓಕೆನಾ. ಇದು ಬಹಳಷ್ಟು ಅಭ್ಯರ್ಥಿಗಳು ಸೇಮ್ ರ್ಯಾಂಕನ್ನು ಹೊಂದಿದ್ದೀರಿ. ನೀವು ಯಾವ ರ್ಯಾಂಕಲ್ಲಿ ಬರ್ತೀರಿ ನೀವೇ ನಿಧಾನಕ್ಕೆ ನೋಡ್ಕೊಳ್ತಾ ಹೋಗ್ರಿ. ಈ ವಿಡಿಯೋ ಸ್ವಲ್ಪ ಫಾಸ್ಟ್ ಅಂತಂದು ಅನಿಸಿದರೆ ಸ್ವಲ್ಪ ಸ್ಲೋ ಮೋಷನಲ್ಲಿ ಇಟ್ಕೊಂಡು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿರಿ. ಓಕೆನಾ. ಬನ್ನಿ ಈಗ ನೋಡ್ತಾ ಹೋಗೋಣ. ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡಿರಿ. ಇದು ಕನ್ನಡ ಸಬ್ಜೆಕ್ಟ್ದು ಮಾತ್ರ ನಾನು ರ್ಯಾಂಕ್ ಲಿಸ್ಟನ್ನು ಪ್ರಿಪೇರ್ ಮಾಡಿರುವಂಥದ್ದು. ಇಲ್ಲಿ ಸಬ್ ಕ್ಯಾಸ್ಟ್ ವೈಸ್ ನಾನು ಯಾವುದೇ ರೀತಿಯಾಗಿ ಪ್ರಿಪೇರ್ ಮಾಡಿಲ್ಲ. ಜನರಲ್ ಮೆರಿಟ್ ಅವರಿಗೆ ಬೇರೆ, SC ಅವರಿಗೆ ಬೇರೆ, ST ಅವರಿಗೆ ಬೇರೆ, ಆ ರೀತಿಯಾಗಿ ನಾನು ಯಾವುದೇ ರೀತಿಯಾದಂತಹ ರ್ಯಾಂಕ್ ಲಿಸ್ಟನ್ನು ಪ್ರಿಪೇರ್ ಮಾಡಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಹಲವಾರು ಅಭ್ಯರ್ಥಿಗಳು 11ನೇ ರ್ಯಾಂಕ್ ಬಂದಿದ್ದಾರೆ. ಇನ್ನು ಕೆಲವೊಂದಷ್ಟು ಅಭ್ಯರ್ಥಿಗಳು 12ನೇ ರ್ಯಾಂಕ್ ಬಂದಿದ್ದಾರೆ. ಇನ್ನು ಕೆಲವೊಂದಷ್ಟು ಅಭ್ಯರ್ಥಿಗಳು 13ನೇ ರ್ಯಾಂಕ್ ಬಂದಿದ್ದಾರೆ. ನೀವು ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಇದು ಕನ್ನಡ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ರ್ಯಾಂಕ್ ಲಿಸ್ಟ್ ಆಗಿರುತ್ತೆ. ಗಮನದಲ್ಲಿಟ್ಕೊಳ್ರಿ. ನೋಡ್ತಾ ಇರ್ಬೋದು, ಹಲವಾರು ಅಭ್ಯರ್ಥಿಗಳು 17ನೇ ರ್ಯಾಂಕ್ ಬಂದಿದ್ದಾರೆ. ಬಹಳಷ್ಟು ಅಭ್ಯರ್ಥಿಗಳು 18ನೇ ರ್ಯಾಂಕ್ ಬಂದಿದ್ದಾರೆ. ನೋಡ್ತಾ ಇರ್ಬೋದು, ಚೈತ್ರ MS ಅವರು 18ನೇ ರ್ಯಾಂಕ್ ಬಂದಿದ್ದಾರೆ. ಉಮಾದೇವಿ ವೈ ಅವರು 19ನೇ ರ್ಯಾಂಕ್ ಬಂದಿದ್ದಾರೆ. ಬಕ್ಕಪ್ಪ ಇವರು ಕೂಡ 19ನೇ ರ್ಯಾಂಕನ್ನು ಹೊಂದಿದ್ದಾರೆ. ಆಮೇಲೆ ಹರೀಶಾ DC ಇವರು 20ನೇ ರ್ಯಾಂಕ್ ಹೊಂದಿದ್ದಾರೆ. ಓಕೆ. ಇದು ನೋಡ್ತಾ ಹೋಗಿ, ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ನಿಧಾನಕ್ಕೆ. ಸ್ಲೋ ಮೋಷನಲ್ಲಿ ಇಟ್ಕೊಂಡು ನೋಡಿ ನೀವು, ಯಾಕಂದರೆ ಬಹಳಷ್ಟು ಅಭ್ಯರ್ಥಿಗಳು ರ್ಯಾಂಕ್ ಲಿಸ್ಟನ್ನು ನಾನು ಇಲ್ಲಿ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಫಾಸ್ಟ್ ಆಗ್ಬೋದು. ನೀವು ಸ್ಲೋ ಮೋಷನ್ನಲ್ಲಿ ಇಟ್ಕೊಂಡು ನೋಡ್ತಾ ಹೋಗಿ. ಓಕೆನಾ. 179 ಪೇಜಸ್ಗಳು ಇರೋದ್ರಿಂದ ಲೇಟ್ ಆಗುತ್ತೆ. ಆದ್ದರಿಂದ ಸ್ವಲ್ಪ ನಾನು ಫಾಸ್ಟಾಗಿ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ನೀವು ನಿಧಾನಕ್ಕೆ ಸ್ಕ್ರೋಲ್ ಮಾಡಿಕೊಂಡು ನೋಡ್ತಾ ಹೋಗಿ. ಓಕೆನಾ. 0.25 ಸ್ಪೀಡಲ್ಲಿ ಇಟ್ಕೊಂಡು ನೋಡಿದ್ರೆ ನಿಮ್ಮದು ಆರಾಮಾಗಿ ಬರುತ್ತೆ. ನಿಮ್ಮದು ರ್ಯಾಂಕ್ ಎಷ್ಟು ಅಂತಂದೇಳಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ. 106 ಮಾರ್ಕ್ಸ್ಗಿಂತ ಕಡಿಮೆ ಬಂದಿರುವಂತಹ ಅಭ್ಯರ್ಥಿಗಳ ಹೆಸರನ್ನು ನಾನಿಲ್ಲಿ ತಗೊಳ್ತಾ ಇಲ್ಲ, ನೀವು ಗಮನಿಸಬಹುದು. ಹಾಗೆ ಈ ಒಂದು PDF ನಿಮಗೇನಾದರೂ ಬೇಕಾಗಿತ್ತಪ್ಪ ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗ್ಬೋದು. ಅಲ್ಲಿ ಈ ಒಂದು PDF ನಾನು ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ರಿ. ನೀಟಾಗಿ ನಿಮ್ದು ಯಾವ ರ್ಯಾಂಕ್ ಅಂತಂದೇಳಿ ನೀವು ನೋಡ್ಕೊಳ್ಬೋದು. ಓಕೆನಾ. ನೋಡಿ, ಆದಷ್ಟು ಬೇಗ ಎಲ್ಲ ಅಭ್ಯರ್ಥಿಗಳು ನಿಮ್ಮ ರ್ಯಾಂಕನ್ನು ನೋಡ್ಕೊಳ್ಬೋದು. ಇಲ್ಲಿ 179 ಪೇಜಸ್ ಇದ್ದಾವೆ. ಆದ್ದರಿಂದ ಸ್ವಲ್ಪ ಸ್ಪೀಡಾಗಿ ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ನೀವು 0.25 ಸ್ಪೀಡಲ್ಲಿ ಇಟ್ಕೊಂಡು ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತಾ ಹೋಗಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಯಾಕಂದರೆ ಅಲ್ಲೇ ನಿಮ್ಮ ಹೆಸರು ಮತ್ತು ನಿಮ್ಮ ರ್ಯಾಂಕ್ ಹೋಗುವಂತಹ ಸಾಧ್ಯತೆ ಇರುತ್ತೆ ಫಾಸ್ಟಾಗಿ ಇದು ಮಾಡೋದ್ರಿಂದ. ಓಕೆನಾ. ಇದಿಷ್ಟು ಕನ್ನಡ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ 2025ರ ಕಟ್ ಆಫ್ ರ್ಯಾಂಕ್ ಲಿಸ್ಟ್. ಓಕೆನಾ. ನೀವು ಗಮನಿಸಬಹುದು.
ನೋಡ್ಬೋದು ಈಗ 35ನೇ ಪೇಜಿಗೆ ಬಂದಿರುವಂಥದ್ದು ನಾವು 179 ಪೇಜಸ್ ಇಲ್ಲಿ ಇರುವಂಥದ್ದು. ಈಗ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗ KE ಅವರು ಒಂದು ಇದು ಮಾಡಿದ್ದಾರೆ, ಇನ್ಫಾರ್ಮೇಷನನ್ನು ಬಿಟ್ಟಿದ್ದಾರೆ. ಎಲ್ಲಿ? ಟ್ವಿಟರಲ್ಲಿ ಬಿಟ್ಟಿರುವಂಥದ್ದು. ಯಾವ ಯಾವ ಅಭ್ಯರ್ಥಿಗಳು ಗ್ರೂಪ್ ಎಗೆ ಸೇರಿರ್ತೀರಿ ಅಂತಹ ಅಭ್ಯರ್ಥಿಗಳು ಅಂತಹ ವರ್ಗದಡಿಯೇ ನೀವೇನು ಮಾಡಬೇಕಾಗುತ್ತೆ, ಪ್ರಮಾಣ ಪತ್ರವನ್ನು ಸ್ವೀಕಾರ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ಅದರಲ್ಲಿ ಬಂದಿಲ್ಲ ಅಂದರೆ ನಿಮಗೆ ರಿಜೆಕ್ಟ್ ಮಾಡ್ತಾರೆ. ಇದನ್ನು ನೆನ್ಪಿಟ್ಕೊಳ್ರಿ. ಈಗ ಗ್ರೂಪ್ ಎಗೆ ಸಂಬಂಧಪಟ್ಟಂತೆ ನೀವು ಎಲಿಜಿಬಲ್ ಆಗಿದ್ದರೆ ಗ್ರೂಪ್ ಎ ಸರ್ಟಿಫಿಕೇಟನ್ನು ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ರಿಜೆಕ್ಟ್ ಮಾಡ್ತಾರೆ. ಮತ್ತು ಅವರಿಗಿಂತ ಕಡಿಮೆ ಇರುವಂತಹ ಅಭ್ಯರ್ಥಿಗಳನ್ನು ಅವ್ರು ಏನು ಮಾಡ್ತಾರೆ, ತಗೊಳ್ತಾ ಹೋಗ್ತಾರೆ. ಇದೊಂದು ಆಪರ್ಚುನಿಟಿ ಈ ಸಲ ಕೊಟ್ಟಿರುವಂಥದ್ದು. ಓಕೆನಾ? ಬಹಳಷ್ಟು ಅಭ್ಯರ್ಥಿಗಳು ಇರೋದರಿಂದ ನಾನು ಸ್ವಲ್ಪ ಸ್ಪೀಡಾಗಿ ಇದು ಮಾಡ್ತಾ ಹೋಗ್ತೀನಿ. ನಿಮ್ಮ ರ್ಯಾಂಕನ್ನು ನೀವು ನೋಡ್ತಾ ಹೋಗಿ. ಸ್ಲೋ ಮೋಷನಲ್ಲಿ ಇಟ್ಕೊಂಡು ನೋಡ್ರಿ. ಹಲವಾರು ಅಭ್ಯರ್ಥಿಗಳು ಇಲ್ಲಿ ರ್ಯಾಂಕ್ ಕೊಡುವುದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಎಲ್ಲ ಅಭ್ಯರ್ಥಿಗಳು ಸೇಮ್ ಅಂಕಗಳನ್ನು ಪಡ್ಕೊಂಡಿದ್ದೀರಿ. ಆದ್ದರಿಂದ ಸ್ವಲ್ಪ ರ್ಯಾಂಕ್ ಕೊಡುವುದು ಕೂಡ ಕಷ್ಟ ಇರುತ್ತೆ. ಬಟ್ ಸೇಮ್ ಅಂಕಗಳನ್ನು ಪಡೆದವರಿಗೆ ಸೇಮ್ ರ್ಯಾಂಕ್ ಅಂತಂದೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಅಲ್ಲಿ 0.5 ಈ ರೀತಿಯಾದಂತಹ ಮಾರ್ಕ್ಸ್ ವೇರಿಯೇಷನ್ಸ್ ಇಲ್ಲ ಇದರಲ್ಲಿ. ಓಕೆನಾ? ಆದ್ದರಿಂದ ಎಲ್ಲರಿಗೂ ಕೂಡ ಸೇಮ್ ರ್ಯಾಂಕ್ ಬರುವಂಥ ಸಾಧ್ಯತೆ ತುಂಬ ಇದೆ. ಬಟ್ ಇದರಲ್ಲಿ ಸೇಮ್ ರ್ಯಾಂಕ್ ಬಂದಿದೆ ಅಂದ ತಕ್ಷಣ ನಿಮಗೆ ಆಗಲೇಬೇಕಂತಂದು ಏನಿಲ್ಲ. ನಿಮ್ಮದು ಯಾವ ಕ್ಯಾಟಗರಿಗೆ ಬರುತ್ತೆ ಅದರ ಮೇಲೆ ಅವ್ರು ಏನು ಮಾಡಿದ್ದಾರೆ, ನಿಮಗೆ ಏನು ಪ್ರಮಾಣ ಪತ್ರವನ್ನು ನೀಡ್ತಾ ಹೋಗ್ತಾರೆ. ಕಟ್ ಆಫನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಪ್ರಕಾರ ಅವ್ರು ಏನು ಮಾಡ್ತಾರೆ, ನಿಮಗೆ KSET ಪ್ರಮಾಣ ಪತ್ರವನ್ನು ನೀಡ್ತಾ ಹೋಗ್ತಾರೆ. ಓಕೆನಾ? ಇದಿಷ್ಟು ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ರ್ಯಾಂಕ್ ಲಿಸ್ಟ್ ಆಗಿರುತ್ತೆ. ಇದರದ್ದು PDF ಅನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಳ್ರಿ. ಓಕೆನಾ? ಇದಿಷ್ಟು KSETಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತೆ. ಇದು ಒಂದು ರ್ಯಾಂಕ್ ಲಿಸ್ಟ್ ಆಗಿರುತ್ತೆ. ಯಾರ್ಯಾರು ನಂಬರ್ 1 ಬಂದಿದ್ದೀರಿ ಅವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಕಡಿಮೆ ಮಾರ್ಕ್ಸ್ ಬಂದವರು ತಲೆ ಕೆಡಿಸ್ಕೊಳ್ಬೇಡ್ರಿ. ಯಾಕಂದರೆ ನೀವು UGC ನೆಟ್ಟಲ್ಲಿ ಟಾಪರ್ ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಡಿಸೆಂಬರಲ್ಲಿ ಎಕ್ಸಾಮ್ ನಡೆಯುವಂತಹ ಸಾಧ್ಯತೆ ಇದೆ. ಇವಾಗಲಿದ್ದೇ ನಿಮ್ಮ ತಯಾರಿಯನ್ನು ಶುರು ಮಾಡಿಕೊಡ್ರಿ. ಯಾಕೆಂದರೆ 135 ಮಾರ್ಕ್ಸ್ ಬಂದಿರುತ್ತೆ. ಈಗ ಒಂದು 25 ಮಾರ್ಕ್ಸಿಂದ ನೀವು ಇದಾಗಿದ್ದೀರಿ, ಅಲ್ಲಿ ಒಳ್ಳೆಯ ಸ್ಕೋರನ್ನು ಮಾಡಿರಿ. ಒಂದು 170 ರೇಂಜಲ್ಲಿ ನೀವೇನಾದರೂ ಸ್ಕೋರ್ ಮಾಡಿದರೆ ಅಲ್ಲಿ ನೀವು ಪಾಸ್ ಆಗುವಂತಹ ಸಾಧ್ಯತೆ ಇದೆ. ಓಕೆನಾ? 179 ಪೇಜಸ್ ಇರುವಂಥದ್ದು ಈ ಕನ್ನಡ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ. ನೀವು ನೋಡ್ಕೊಳ್ಬೋದು ರ್ಯಾಂಕ್ ಲಿಸ್ಟನ್ನು. ಓಕೆನಾ? ಹಲವಾರು ಅಭ್ಯರ್ಥಿಗಳು ಸೇಮ್ ಸ್ಕೋರ್ ಮಾಡಿದ್ದೀರಿ. ಆದ್ದರಿಂದ ಇಲ್ಲಿ ಕಟ್ ಆಫ್ ರ್ಯಾಂಕ್ ಲಿಸ್ಟ್ ತೆಗೆಯೋದು ತುಂಬಾ ಕಷ್ಟ. ಓಕೆನಾ? ನೋಡ್ತಾ ಇರ್ಬೋದು. ಇದಿಷ್ಟು ರ್ಯಾಂಕ್ ಲಿಸ್ಟ್ ಆಗಿರುತ್ತೆ ಕನ್ನಡ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ. ಈ ಒಂದು ವಿಡಿಯೋವನ್ನು ಆದಷ್ಟು ಬೇಗ ನಿಮ್ಮ ಸ್ನೇಹಿತರಿಗೆ ಕನ್ನಡ ಸಬ್ಜೆಕ್ಟ್ ಯಾರ್ಯಾರು ಬರೆದಿದ್ದೀರಿ ಅಂತಹ ಅಭ್ಯರ್ಥಿಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಓಕೆನಾ? ಎಲ್ಲರಿಗೂ ಕೂಡ ಗುಡ್ ಲಕ್.